ನಮಸ್ಕಾರ. ಈ ದಿನ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಅಂತ ಹೇಳೋದಾದ್ರೆ, ನಿಮ್ಮ ಕೈಗೆ ಹಣ ಬರ್ತಾ ಇಲ್ಲ ಅಥವಾ ಯಾವುದಾದರೂ ಒಂದು ಕಡೆ ನಿಮ್ಮ ಹಣ ಸ್ಟಕ್ ಆಗಿದೆ, ಅವರು ನಿಮಗೆ ಮರಳಿ ಕೊಡ್ತಾ ಇಲ್ಲ ಅಥವಾ ಯಾವುದೋ ಅಡೆತಡೆಗಳಿಂದ ನಿಮ್ಮ ದುಡ್ಡು ನಿಮ್ಮ ಕೈಯನ್ನು ಸೇರ್ತಾ ಇಲ್ಲ, ಸಾಲ ಜಾಸ್ತಿ ಆಗಿದೆ, ಸಾಲ ಬಾಧೆಯಿಂದ ಹೊರಬರಲಿಕ್ಕೆ ಯಾವೆಲ್ಲ ತಂತ್ರವನ್ನು ಮಾಡಬೇಕು, ಹಾಗೆಯೇ ಯಾವ ಪೂಜೆಯನ್ನು ಮಾಡೋದ್ರಿಂದ ಇದರಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಅಂತಾನೆ ಈ ಒಂದು ತಂತ್ರವನ್ನ ಹೇಳ್ತಾರೆ. ಹಾಗಿದ್ರೆ ಆ ತಂತ್ರ ಯಾವುದು, ಆ ತಂತ್ರವನ್ನ ಮಾಡಲು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಅದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತ ಬರುತ್ತದೆ. ಸಾಮಾನ್ಯವಾಗಿ ಯಾರಾದರೂ ನಾವು ಸಹಾಯವನ್ನು ಕೇಳ್ಕೊಂಡು ಬಂದಾಗ ನಾವು ಅವರಿಗೆ ಸಹಾಯವನ್ನು ಮಾಡಿರ್ತೀವಿ, ಹಣದ ಸಹಾಯವನ್ನು ಮಾಡಿರ್ತೀವಿ. ಆದರೆ ಹಣದ ಸಹಾಯವನ್ನು ಪಡೆದುಕೊಂಡವರು ಏನು ಅಂದ್ಕೊಳ್ತಾರೆ ಅಂದರೆ, ಅಯ್ಯೋ ಇವರ ಹತ್ರ ಹಣವಿದೆ, ನಮ್ಮ ಹತ್ರ ಯಾಕೆ ಹಣ ಇಲ್ಲ ಅಂತ ಒಂದು ದೃಷ್ಟಿಯನ್ನು ಹಾಕ್ತಾರೆ. ಆ ದೃಷ್ಟಿ ದೋಷದಿಂದಾನೇ ನಿಮ್ಮ ಕೈಯಲ್ಲಿ ಹಣವೇ ನಿಲ್ಲೋಲ್ಲ. ಇದು ತುಂಬ ಜನಕ್ಕೆ ಅನುಭವವಾಗಿರುತ್ತೆ. ಇಂತಹ ದೃಷ್ಟಿ ದೋಷ, ಹಾಗೇನೆ ಹಣ ಕೊಟ್ಟಂತ ಹಣ ಮರಳಿ ಬರ್ತಾ ಇಲ್ಲ, ಜೊತೆಗೆ ಸಾಲವನ್ನು ಸಹ ನೀವು ಬೇರೆಯವ್ರ ಹತ್ರ ಕೇಳುವ ಪರಿಸ್ಥಿತಿಯನ್ನು ನೀವು ತಂದಿಟ್ಕೊಳ್ತೀರಾ. ಇಂಥ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ಪೂಜೆಯನ್ನು ನೀವು 5 ಮಂಗಳವಾರ ಅಥವಾ 5 ಶನಿವಾರ ಮಾಡಿದ್ದೆ ಆದಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗಿದ್ರೆ ಆ ತಂತ್ರ ಯಾವುದು ಅಂತ ಹೇಳೋದಾದ್ರೆ, ಇದು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿರುವಂಥದ್ದು. ಹಾಗೇನೆ ಇದು ಧಾರ್ಮಿಕ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲೇ ಅತ್ಯಂತ ಪವರ್ಫುಲ್ ತಂತ್ರ ಅಂತಾನೆ ಹೇಳ್ತಾರೆ. ಆಂಜನೇಯ ಸ್ವಾಮಿಗೆ ಈ ಒಂದು ವಿಶೇಷವಾದಂತಹ ಪೂಜೆಯನ್ನು 5 ಮಂಗಳವಾರ ಅಥವಾ 5 ಶನಿವಾರ ಮಾಡೋದ್ರಿಂದ ನೀವು ಅಂದುಕೊಂಡಂತೆ ನಿಮ್ಮ ಸಾಲಗಳೆಲ್ಲ ಕಳೆದು ನೀವು ಕೊಟ್ಟಂತ ಹಣ ಹಿಂದಿರುಗಿ ಬರುತ್ತೆ. ಜೊತೆಗೆ ಹಣ ಅಂದರೆ ವಿಳಂಬ ಆಗಿದ್ರೆ ಅಥವಾ ದೃಷ್ಟಿ ದೋಷವಾಗಿದ್ರೆ ಅದೆಲ್ಲವೂ ಸಹ ಕಳೆದು ಹೋಗುತ್ತೆ. ಮಂಗಳವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆಯ ಸಮಯ ಅಂದರೆ ಸೂರ್ಯಾಸ್ತದ ನಂತರ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನೀವು ಇದಕ್ಕೆ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ವಿಳ್ಳೆದೆಲೆ ಸಾಕ್ಷಾತ್ ಲಕ್ಷ್ಮಿ ಹಾಗೆಯೇ ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಒಂದು ಪವಿತ್ರವಾದ ಎಲೆ. ಈ ಒಂದು ಎಲೆಯನ್ನು ತೆಗೆದುಕೊಳ್ಬೇಕು. ನಂತರ ಇದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಬೇಕು. ಹಾಗೆಯೇ 2 ಲವಂಗವನ್ನು ಹಾಕಬೇಕು. ಲವಂಗವನ್ನು ವಿಶೇಷವಾಗಿ ಹಣದ ಸಮಸ್ಯೆಗಳು ಅಂದರೆ ಅಡೆತಡೆಗಳು, ದೃಷ್ಟಿ ದೋಷವನ್ನು ಕಳೀಲಿಕ್ಕೆ ಈ ಒಂದು ಲವಂಗವನ್ನು ಬಳಸಲಾಗ್ತದೆ. ಈ ಒಂದು ಲವಂಗವನ್ನು 2 ನೀವು ತಗೊಳ್ಬೇಕಾಗುತ್ತೆ. ನಂತರ ಒಂದು ಅರಿಶಿನದ ಕೊಂಬನ್ನು ತೆಗೆದುಕೊಳ್ಬೇಕು. ಈ ಅರಿಶಿನದ ಕೊಂಬು ಸಾಕ್ಷಾತ್ ಮಹಾವಿಷ್ಣುವಿನ ಹಾಗೇನೆ ಗುರುವಿನ ಸತ್ವ ಇರುವಂಥದ್ದು. ಇದನ್ನ ಲಕ್ಷ್ಮೀ ಮಾತೆಗೆ ಬಹಳ ಪ್ರಿಯವಾದದ್ದು. ಹಾಗೇನೆ ಯಾವುದೇ ರೀತಿಯಾದಂತಹ ಹಣವನ್ನ ಆಕರ್ಷಣೆ ಮಾಡಲು ಅರಿಶಿನದ ಕೊಂಬು ವಿಶೇಷವಾದಂಥ ಸ್ಥಾನವನ್ನ ಹೊಂದಿದೆ. ಹಾಗಾಗಿ ಈ ಒಂದು ಅರಿಶಿನದ ಕೊಂಬನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೀವು ಆ ಕೊಂಬನ್ನ ಯಾವುದೇ ಕಾರಣಕ್ಕೂ ಮುರಿದಿರುವಂಥ ಕೊಂಬನ್ನ ಬಳಸಬಾರ್ದು, ನೀಟಾಗಿರುವಂಥ ಕೊಂಬನ್ನ ತೆಗೆದುಕೊಳ್ಬೇಕು. ನಂತರ ಈ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಂಡು ಆ ಒಂದು ವಿಳ್ಳೆದೆಲೆಗೆ 3 ಬಾರಿ ಅರಿಶಿನ, 3 ಬಾರಿ ಕುಂಕುಮವನ್ನು ಹಾಕಬೇಕು, ಈ ವಿಡಿಯೋದಲ್ಲಿ ತೋರಿಸುವ ಹಾಗೆ. ನಂತರ 2 ಲವಂಗವನ್ನು ಹಾಕಬೇಕು. ಹಾಗೆಯೇ ಅರಿಶಿನದ ಕೊಂಬನ್ನು ಇಡಬೇಕು. ಅರಿಶಿನದ ಕೊಂಬು, ಲವಂಗ, ಅರಿಶಿನ, ಕುಂಕುಮವನ್ನು ಹಾಕಿದ ನಂತರ ನೀವು ಈ ಒಂದು ಮಂತ್ರವನ್ನು ಜಪಿಸ್ಕೊಳ್ಬೇಕಾಗುತ್ತೆ. ಓಂ ಹನುಮತೆ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಓಂ ಹನುಮತೆ ನಮಃ. ಈ ಒಂದು ಮಂತ್ರವನ್ನು 21 ಬಾರಿ ಪಠಿಸಬೇಕು. 21 ಬಾರಿ ಪಠಿಸಿದ ನಂತರ ಈ ಒಂದು ಏನಿದೆ ಎಲೆ ಏನಿದೆ ಇದನ್ನು ತೆಗೆದುಕೊಂಡು ನೀವು ಆಂಜನೇಯ ದೇವಾಲಯಕ್ಕೆ ಹೋಗಬೇಕಾಗುತ್ತೆ. ಆಂಜನೇಯ ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಆ ಒಂದು ಎಲೆಯನ್ನು ನೀವೇನು ತಗೊಂಡೋಗಿರ್ತೀರ ಅದನ್ನು ಈ ರೀತಿ ಕೈಯಲ್ಲಿ ಹಿಡಿದು ದೇವರ ಒಂದು ಕಡೆಗೆ ಈ ರೀತಿ ಈ ಎಲೆಯ ತುಟ್ಟೇನಿದೆ ಅದು ಈ ಕಡೆ ಕಾಣಿಸ್ಬೇಕು. ಅದನ್ನು ಹಿಡಿದು ದೇವರಿಗೆ ನಮಸ್ಕಾರವನ್ನ ಮಾಡಿ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ತಿಜೋರಿ ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಟು ಇದನ್ನು ಪೂಜಿಸಬೇಕು. ಪ್ರತಿ ವಾರವೂ ಸಹ 5 ವಾರ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಬೇಕು. ಯಾಕೆ ನೀವು ಆಂಜನೇಯನಿಗೆ ಮಾಡಬೇಕು? ಆಂಜನೇಯ ಅಡೆತಡೆಗಳನ್ನು ನಿವಾರಿಸುವಂತಹ ಸಂಕಟ ವಿಮೋಚನ. ಹಾಗೆಯೇ ಮಂಗಳವಾರ ಮಾಡೋದ್ರಿಂದ ಮಂಗಳನ
ಅಧಿಪತಿ ಹನುಮಂತ. ಸಾಲಬಾಧೆಗೆ ಕಾರಣ ಮಂಗಳ ಗ್ರಹ. ಹಾಗೇನೆ ಶನಿ ದೋಷವಿದ್ರೂ ಸಹ ಸಾಲಗಾರರಾಗ್ತಾರೆ ಅಥವಾ ಎಷ್ಟೇ ಹಣ ಇದ್ರೂ ಕಳೆದೋಗುತ್ತೆ ಅಂತ ಹೇಳ್ತಾರೆ. ಶನಿಯ ಯಾವುದೇ ಕಾಟವನ್ನಿದ್ರೂ ಸಹ ಆಂಜನೇಯ ಕಳೆಯುತ್ತಾನೆ. ಆಂಜನೇಯನನ್ನ ಪೂಜಿಸೋದ್ರಿಂದ ನಿಮ್ಗೆ ಮಂಗಳ ದೋಷ ಕಡಿಮೆ ಆಗುತ್ತೆ, ಹಾಗೇನೆ ಶನಿ ದೃಷ್ಟಿ ದೋಷ ಕಡಿಮೆ ಆಗುತ್ತೆ, ಹಾಗೇನೆ ಲಕ್ಷ್ಮಿಯ ಕೃಪಾ ಕಟಾಕ್ಷವಾಗುತ್ತೆ. ಹಾಗೆ ಸಂಕಟ ವಿಮೋಚನ ಆಂಜನೇಯನ್ನ ಪೂಜಿಸಿ ಆರಾಧಿಸೋದ್ರಿಂದ ನಿಮ್ಮೆಲ್ಲ ಕಷ್ಟಗಳನ್ನ ಬಜರಂಗ ಬಲಿಯು ಕಳೆಯುತ್ತಾನೆ. ಹಾಗೆಯೇ ಈ ವಿಶೇಷವಾದ ಮಾಹಿತಿ ಇಷ್ಟವಾದಲ್ಲಿ ಜೈ ಬಜರಂಗ ಬಲಿ ಅಂತ ಕಮೆಂಟ್ ಮಾಡಿ.